ಹಾಯ್ ನಮಸ್ಕಾರ ಎಲ್ಲರಿಗೂ JB ಟೈಲರ್ ವಿತ್ ಫ್ಯಾಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 4 ಟಕ್ಸ್ ಬ್ಲೌಸ್ನ ಅಳತೆ ಬ್ಲೌಸಿಂದ ಅಳತೆ ತೊಗೊಂಡು ಯಾವ ರೀತಿ ಕಟ್ಟಿಂಗ್ ಮಾಡೋದು ಅಂತ ನೋಡೋಣ ಬನ್ನಿ. ಅಳತೆ ಬ್ಲೌಸ್ನ ಈ ರೀತಿ ಹಾಕ್ಕೊಳ್ಬೇಕು. ಫಸ್ಟು ಈ ರೀತಿ ಹಾಕ್ಕೊಂಡು ಮೊದಲು ನಾವು ಬ್ಲೌಸ್ನ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಈ ರೀತಿ ಬ್ಲೌಸ್ನ ಲೆಂತು 13 ಇಂಚ್ ಇದೆ. ಇದಕ್ಕೆ ನಾನು 1 ಇಂಚು ಸ್ಟಿಚಿಂಗೋಸ್ಕರ ಮತ್ತು ಇನ್ನೂ 1 ಇಂಚು ಬ್ಲೌಸ್ ಉದ್ದ ಜಾಸ್ತಿ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಟೋಟಲಿ 15 ಇಂಚು ಬ್ಲೌಸ್ ಲೆಂತ್ನ ತೊಗೊಂಡಿದ್ದೀನಿ. ಈಗ ಬ್ಲೌಸ್ನ ವಿಡ್ತ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಇಲ್ಲಿ 9.5 ಇಂಚು ಬ್ಲೌಸ್ನ ರೆಡಿ ಇದೆ ವಿಡ್ತು. ಇದಕ್ಕೆ ನಾವು ಮತ್ತೆ 2 ಇಂಚನ್ನ ಆ್ಯಡ್ ಮಾಡ್ಕೊಳ್ಬೇಕು. ಅಂದರೆ ಟೋಟಲಿ ವಿಡ್ತು 11 ಇಂಚ್ ಆಯಿತು. ಇದು ಫ್ರಂಟ್ ನೆಕ್ಕು 6 ಇಂಚ್ ಇದೆ ಲೆಂತ್ಗೆ. ಇದಕ್ಕೆ 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡು 6.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು. ಈಗ ಆರ್ಮೋಲ್ ಅಳತೆನ ತೊಗೊಳ್ಬೇಕು. ಈ ರೀತಿ ಇಲ್ಲಿ 5 ಇಂಚ್ ಇದೆ. ಇಲ್ಲಿ 1/2 ಇಂಚು ಸ್ಟಿಚಿಂಗ್ ಅಲ್ಲಿ ಹೋಗಿರೋದ್ರಿಂದ ಇಲ್ಲಿ 5.5 ಇಂಚು ಆರ್ಮೋಲ್ದು ಅಳತೆ ತೊಗೊಳ್ಬೇಕು. ಇಲ್ಲಿ ಸ್ಲೀವ್ಸ್ ಲೆಂತ್ ಉದ್ದ 6 ಇಂಚ್ ಇದೆ. ಈ ರೀತಿ ಸ್ಲೀವ್ಸ್ ಫೋಲ್ಡಿಂಗ್ಗೆ ಮತ್ತು ಆಮೇಲೆ ಸ್ಟಿಚಿಂಗೋಸ್ಕರ ನಾನು ಟೋಟಲಿ ಸ್ಲೀವ್ಸ್ನ ಲೆಂತು 8 ಇಂಚ್ಗೆ ತೊಗೊಂಡಿದ್ದೀನಿ. ಈಗ ಈ ರೀತಿ ಬ್ಲೌಸ್ನ ಬ್ಯಾಕ್ ನೆಕ್ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಇಲ್ಲಿ ಬ್ಯಾಕ್ ನೆಕ್ ಲೆಂತು 8 ಇಂಚ್ ಇದೆ. ಈ ರೀತಿ ನೆಕ್ ಅಳತೆನ ತೊಗೊಳ್ಬೇಕು. ಈಗ ನಾವು ಬ್ಲೌಸ್ ಪೀಸ್ನ ಯಾವ ರೀತಿ ಹಾಕ್ಕೊಳ್ಬೇಕು ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿ ಬ್ಲೌಸ್ ಪೀಸ್ನ 2 ಫೋಲ್ಡಾಗಿ ಹಾಕ್ಕೊಳ್ಬೇಕು. ಇದು ನೋಡ್ಬೋದು, ಇದು ಅಂಚೆ ಇದೆ. ಇದು ಬ್ಲೌಸ್ನ ಅಂಚೆನ ಈ ರೀತಿ 2 ಫೋಲ್ಡಾಗಿ ಹಾಕ್ಕೊಂಡು ಈಗ ಬ್ಲೌಸ್ನ ವಿಡ್ತ್ ಎಷ್ಟಿದೆ ಅಂತ ನೋಡಿಕೊಂಡು ಅಳತೆ ತೊಗೊಳ್ಬೇಕು. ಈ ರೀತಿ ಇಲ್ಲಿ ನಾನು 11 ಇಂಚ್ ವಿಡ್ತ್ನ ಅಳತೆ ತೊಗೊಂಡು ಕಟ್ ಮಾಡಿದ್ದೀನಿ. ಇಲ್ಲಿ ನೋಡಬಹುದು, ಈ ರೀತಿ ನಾನು ಬ್ಲೌಸ್ನ ವಿಡ್ತ್ 11 ಇಂಚ್ ಅಳತೆ ತೊಗೊಂಡು ಕಟ್ ಮಾಡಿ ಈ ರೀತಿ ಮತ್ತೆ ಇದನ್ನು 4 ಫೋಲ್ಡಾಗಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು, ಈ ರೀತಿ 4 ಫೋಲ್ಡಾಗಿ ಹಾಕ್ಕೊಳ್ಬೇಕು. ಈಗ ಬ್ಲೌಸ್ನ ಲೆಂತ್ ಎಷ್ಟಿದೆ ಅಂತ ಮಾರ್ಕ್ ಮಾಡ್ಕೊಳ್ಳೋಣ. ಬ್ಲೌಸ್ ಲೆಂತ್ 15 ಇಂಚ್ಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಈ ರೀತಿ ನಾನು 15 ಇಂಚ್ಗೆ ಬ್ಲೌಸ್ ಲೆಂತ್ ಮಾರ್ಕ್ ಮಾಡಿಕೊಂಡು ಈ ರೀತಿ ಇದನ್ನು ತಿರುಗಿಸಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಜಾಸ್ತಿ ಆಗಿರೋ ಫ್ಯಾಬ್ರಿಕ್ ಬ್ಲೌಸ್ ಪೀಸ್ ಏನಿದೆಯಲ್ಲ ಅದು ಫ್ರಂಟ್ ಪಾರ್ಟ್ ಸೈಡು ಬರೋ ಕಡೆ ರೀತಿ ಹಾಕ್ಕೊಳ್ಬೇಕು. ಇಲ್ಲಿ ಕೂಡ 15 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಇದು ಫ್ರಂಟ್ ಸೈಡಿಗೆ ನಾನು ಫ್ರಂಟ್ ಸೈಡು ಮಾರ್ಕ್ನ ಮಾಡ್ಕೊಳ್ತೀನಿ. ಈ ರೀತಿ ಜಾಸ್ತಿ ಆಗಿರೋದು ಫ್ರಂಟ್ ಸೈಡ್ ಬರೋ ರೀತಿ ಹಾಕೋಬೇಕು. ಇದು ನನ್ನ ಸೈಡ್ ಇರೋದು ಓಪನ್ ಸೈಡು, ಆ ಸೈಡು ಕ್ಲೋಸ್ ಸೈಡು. ಈಗ ಕ್ಲೋಸ್ ಸೈಡ್ಗೆ ನಾವು ನೆಕ್ ಮಾರ್ಕ್ ಮಾಡ್ಕೊಳ್ಳೋಣ. ವಿಡ್ತು 2 ಇಂಚ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಇದು ಫ್ರಂಟ್ ನೆಕ್ ಮಾರ್ಕ್ ಮಾಡ್ತಾ ಇರೋದು. ನೆಕ್ಕು ಲೆಂತು 6 ಇಂಚಿಗೆ 6.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಈ ರೀತಿ ಒಂದು ನೆಕ್ ಬಾಕ್ಸ್ನ ಹಾಕ್ಕೊಳ್ಬೇಕು. ಈಗ ಈ ರೀತಿ ನೆಕ್ ಶೇಪ್ನ ರೌಂಡಾಗಿ ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ ನೆಕ್ ಮಾರ್ಕ್ನ ಮಾಡಿ ಆಯಿತು. ಈಗ ಶೋಲ್ಡರ್ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು 6 ಇಂಚಿಗೆ ಶೋಲ್ಡರ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಆರ್ಮೋಲ್ ಮಾರ್ಕ್ ಮಾಡ್ಕೊಳ್ಳೋಣ. 5.5 ಇಂಚಿಗೆ ಆರ್ಮೋಲ್ದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಈ ರೀತಿ. ಈಗ ಇಲ್ಲಿ ಬ್ಲೌಸ್ನ ವಿಡ್ತು ರೆಡಿ 9.5 ಇಂಚಿದೆ. ಇಲ್ಲಿ 9.5 ಇಂಚಿಗೆ ಈ ರೀತಿ ಒಂದು ಮಾರ್ಕ್ ಮಾಡಿಕೊಂಡು ನಾವು 2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದಲ್ಲ, ಅಂದರೆ ಟೋಟಲಿ 11 ಇಂಚಿದೆ ಬ್ಲೌಸ್ನ ವಿಡ್ತು. ಈ ರೀತಿ ಮಾರ್ಕ್ ಮಾಡಿ ಆಯಿತು. ಈಗ ಇದು ಆರ್ಮೋಲು ಶೇಪ್ನ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ 1/2 ಇಂಚಿಗೆ ಈ ರೀತಿ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಆಮೇಲೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ಬ್ಯಾಕ್ ಸೈಡ್ದು ಆರ್ಮೋಲ್ ಮಾರ್ಕ್ ಮಾಡ್ಕೊಳ್ಳೋಣ. 1 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಶೇಪ್ನ ಹಾಕ್ಕೊಂಡಿದ್ದೀನಿ. ಈ ರೀತಿ ಇದು ಈಗ ಫ್ರಂಟ್ ಸೈಡ್ಗೆ ಆರ್ಮೋಲ್ ಶೇಪ್ನ ಮಾರ್ಕ್ ಮಾಡ್ಕೊಳ್ಬೇಕು. ಈ ರೀತಿ ಇದು ಫ್ರಂಟ್ ಸೈಡ್ದು, ಇದು ಬ್ಯಾಕ್ ಸೈಡ್ದು ಆರ್ಮೋಲ್ ಶೇಪು. ಇದು ಫ್ರಂಟ್ ಸೈಡ್ದು, ಇದು ಬ್ಯಾಕ್ ಸೈಡ್ ಆರ್ಮೋಲ್ ಶೇಪ್. ಈ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು. ಈಗ ಇಲ್ಲಿ ನೆಕ್ ಸೈಡು ಕೆಳಗಡೆ ಕ್ರಾಸ್ ಬೆಲ್ಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ 3 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ಸೈಡಿಗೆ 2 ಇಂಚ್ ಮಾರ್ಕ್ ಮಾಡ್ಕೊಳ್ಬೇಕು. ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದನ್ನ ಕ್ರಾಸ್ ಬೆಲ್ಟ್ ಶೇಪ್ನ ಈ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು. ಈ ಕ್ರಾಸ್ ಬೆಲ್ಟ್ನ ನಾವು ಫ್ರಂಟ್ ಸೈಡಲ್ಲಿ ಮಾತ್ರ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು. ಇಲ್ಲಿ 2 ಲೇಯರ್ ಫ್ಯಾಬ್ರಿಕ್ನ ನಾನು ಹಿಡ್ಕೊಂಡು ಬ್ಲೌಸ್ ಪೀಸ್ನ 2
2 ಲೇಯರ್ನಷ್ಟೇ ಹಿಡ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ, ಇಲ್ಲಿ ನೋಡ್ಬೋದು. ಈಗ ಇದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಈ ಕ್ರಾಸ್ ಬೆಲ್ಟ್ನ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಈ ಬ್ಲೌಸ್ ಪೀಸ್ನ ಜಾಸ್ತಿ ಆಗಿರೋದನ್ನು ಫ್ರಂಟ್ ಪಾರ್ಟ್ ಸೈಡಿಗೆ ಇಟ್ಕೊಂಡು ಕಟ್ ಮಾಡ್ಕೊಳ್ಬೇಕು. ಈ ರೀತಿ ಕ್ರಾಸ್ ಬೆಲ್ಟ್ನ ನಾವು ಈಸಿಯಾಗಿ ಕಟ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಈ ರೀತಿ ಕ್ರಾಸ್ ಬೆಲ್ಟು ರೆಡಿ ಆಯಿತು. ಈಗ ಬ್ಯಾಕ್ ಪಾರ್ಟ್ ಆರ್ಮೋಲ್ ಶೇಪ್ನ ಕಟ್ ಮಾಡ್ತಾಯಿದ್ದೀನಿ. ಈಗ ಫ್ರಂಟ್ ನೆಕ್ನ ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ನ್ಯಾಚ್ ಹಾಕ್ಕೊಳ್ಬೇಕು. ಇದು ಫ್ರಂಟ್ ನೆಕ್ಕು, ಬ್ಲೌಸು ಫ್ರಂಟ್ ನೆಕ್ನ ಕಟ್ ಮಾಡ್ತಾಯಿದ್ದೀನಿ. ನಾವಿನ್ನು ಬ್ಯಾಕ್ ನೆಕ್ನ ಮಾರ್ಕ್ ಮಾಡಿಲ್ಲ. ಈ ರೀತಿ ಬ್ಲೌಸ್ ಫ್ರಂಟ್ ಪಾರ್ಟ್ನ ಕಟ್ ಮಾಡಿಕೊಂಡು ಈಗ ಬ್ಯಾಕಲ್ಲಿ ನೆಕ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೆಕ್ ಲೆಂತು 8.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ವಿಡ್ತ್ 2 ಇಂಚು, ಇಲ್ಲಿ ನೆಕ್ ಕೆಳಗಿನ ಸೈಡು 3 ಇಂಚ್ ಮಾರ್ಕ್ ಮಾಡ್ತಾಯಿದ್ದೀನಿ. ಈ ರೀತಿ ಮಾರ್ಕ್ ಮಾಡಿಕೊಂಡು ಒಂದು ನೆಕ್ ಬಾಕ್ಸ್ನ ಹಾಕ್ಕೊಳ್ಳೋಣ. ಈ ರೀತಿ ನೆಕ್ ಬಾಕ್ಸ್ನ ಮಾರ್ಕ್ ಮಾಡ್ಕೊಳ್ಬೇಕು. ಈಗ ನೆಕ್ ಶೇಪ್ನ ಮಾರ್ಕ್ ಮಾಡ್ತಾಯಿದ್ದೀನಿ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಇದು ಬ್ಲೌಸ್ ಬ್ಯಾಕ್ ನೆಕ್ ಕಟ್ ಮಾಡಿ ಆಯಿತು. ಇಲ್ಲಿ ಒಂದು ನೇಚ್ ಹಾಕೋತಾ ಇದ್ದೀನಿ. ಈ ರೀತಿ ಬ್ಲೌಸ್ ಬ್ಯಾಕ್ ಮತ್ತು ಫ್ರಂಟ್ ನೆಕ್ನ ಕಟ್ ಮಾಡಿ ಆಯಿತು. ಈಗ ನಾವು ಫ್ರಂಟ್ ಆರ್ಮೋಲ್ ಶೇಪ್ ಏನು ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅದನ್ನು ಕಟ್ ಮಾಡ್ಕೊಳ್ಳೋಣ. ಫ್ರಂಟ್ ಆರ್ಮೋಲ್ ಶೇಪ್ನ ಕಟ್ ಮಾಡಿ ಆಯಿತು. ಈ ರೀತಿ ಬ್ಲೌಸ್ದು ಬ್ಯಾಕ್ ಮತ್ತು ಫ್ರಂಟ್ ಪಾರ್ಟ್ಗಳು ಕಟ್ ಮಾಡಿ ಆಯಿತು. ಈಗ ಸ್ಲೀವ್ಸ್ನ ಮಾರ್ಕ್ ಮಾಡ್ಕೊಳ್ಳೋಣ. ಈ ರೀತಿ ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಬೇಕು. ಈ ರೀತಿ ಇದನ್ನು 2 ಫೋಲ್ಡಾಗಿ ಹಾಕ್ಕೊಂಡಿದ್ದೀನಿ. ಇದನ್ನು ಮತ್ತೆ ಈ ರೀತಿ ಫೋಲ್ಡ್ ಮಾಡಿಕೊಂಡು 4 ಫೋಲ್ಡಾಗಿ ಹಾಕ್ಕೊಳ್ಬೇಕು. ಈ ರೀತಿ ನೋಡಿ, ಇಲ್ಲಿ 4 ಫೋಲ್ಡಾಗಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಸ್ಲೀವ್ಸ್ನ ವಿಡ್ತು 8.5 ಇಂಚಿಗೆ ತೊಗೊಳ್ತಾ ಇದ್ದೀನಿ. ಸ್ಲೀವ್ಸ್ ಲೆಂತು 8 ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಈ ರೀತಿ ಕ್ಲೋಸ್ ಸೈಡು ಇಲ್ಲಿ 1.5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಇಲ್ಲಿ ಈ ಸೈಡು 2.5 ಇಂಚಿಗೆ ಒಂದು ಈ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು. ಈಗ ಇಲ್ಲಿ 2 ಇಂಚು ಈ ರೀತಿ ಒಂದು ಲೈನ್ನ ಹಾಕ್ಕೊಳ್ಳಿ. ಈಗ ಸ್ಲೀವ್ ಶೇಪ್ನ ಮಾರ್ಕ್ ಮಾಡ್ಕೊಳ್ಬೇಕು. ಈ ರೀತಿ ಸ್ಲೀವ್ ಶೇಪ್ ಮಾರ್ಕ್ನ ಮಾಡಿ ಆಯಿತು. ಇದು ಫ್ರಂಟಲ್ಲಿ ಸ್ಲೀವ್ ಶೇಪ್ನ ಮಾರ್ಕ್ ಮಾಡ್ಕೊಂಡಿರೋದು. ಇದು ಫ್ರಂಟಲ್ಲಿ ಸ್ಲೀವ್ ಶೇಪ್ನ ಈ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು. ಈಗ ಇದನ್ನು ಸ್ಲೀವ್ಸ್ನ ಕಟ್ ಮಾಡ್ತಾಯಿದ್ದೀನಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅಂತ ನೋಟಿಫಿಕೇಷನ್ ಕೊಡಿ. ನಾನು ಮಾಡುವಂಥ ಎಲ್ಲ ವಿಡಿಯೋಸ್ ಫಸ್ಟ್ ಬಂದು ನಿಮಗೆ ತಲುಪುತ್ತೆ. ಇದು ಫ್ರಂಟ್ ಸ್ಲೀವ್ ಶೇಪ್ನ ಕಟ್ ಮಾಡಿ ತೆಗೆದಿದ್ದೀನಿ. ಈ ರೀತಿ ಒಂದು ಚಿಕ್ಕದಾಗಿ ನೈಚ್ ಹಾಕ್ಕೊಳ್ಳೋಣ. ಈಗ ಸ್ಲೀವ್ಸ್ ಕಟ್ ಮಾಡಿ ಆಯಿತು. ಈಗ ನೆಕ್ ಪಟ್ಟಿನ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಕ್ರಾಸ್ ಆಗಿ ಮಾರ್ಕ್ ಮಾಡ್ಕೊಳ್ಳೋಣ. ಫಸ್ಟು ಈ ರೀತಿ ನೆಕ್ ಪಟ್ಟಿನ ಕ್ರಾಸ್ ಆಗಿ ಕಟ್ ಮಾಡಿ ಆಯಿತು. ಈಗ ಬ್ಲೌಸ್ಗೆ ಫ್ರಂಟ್ ಟಕ್ಸ್ಗಳನ್ನ ಯಾವ ರೀತಿ ಮಾರ್ಕ್ ಮಾಡೋದು ಅಂತ ನೋಡೋಣ. ಈಗ ಬ್ಲೌಸು ಫ್ರಂಟ್ ಸೈಡ್ ಟಕ್ಸ್ಗಳನ್ನ ಮಾರ್ಕ್ ಮಾಡ್ಕೊಳ್ಳೋಣ. ಇದು ಹುಕ್ಪಟ್ಟಿ ಮತ್ತು ಕಾಜುಪಟ್ಟಿ ಸೈಡು ಟಕ್ಸು ಮಾರ್ಕ್ ಮಾಡ್ತಾ ಇರೋದು. ಈ ರೀತಿ ಅಳತೆ ತೊಗೊಂಡು ಇದರ ಮಧ್ಯದಲ್ಲಿ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ 2.5 ಇಂಚಿಗೆ ಟಕ್ಸ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ
ಇದು ಮೇನ್ ಟಕ್ಸು. ಇಲ್ಲಿ 3.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ 2 ಇಂಚಿಗೆ ಈ ರೀತಿ ಟಕ್ಸ್ ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಇದು ಸೈಡ್ ಟಕ್ಸು. ಈ ರೀತಿ ಇದರ ಅರ್ಧಕ್ಕೆ ಮಾರ್ಕ್ ಮಾಡಿಕೊಂಡು ಇಲ್ಲಿ 6 ಇಂಚ್ ಟಕ್ಸ್ನ ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ ಆರ್ಮೋಲ್ ಸೈಡ್ ಟಕ್ಸ್ನ ಮಾರ್ಕ್ ಮಾಡ್ಕೊಳ್ಳೋಣ. ಇದು ಮೇನ್ ಟಕ್ಸ್ಗೆ ಈ ರೀತಿ ಕರೆಕ್ಟಾಗಿ ಬರೋ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲಿ 2.5 ಇಂಚಿಗೆ ಆರ್ಮೋಲ್ ಸೈಡ್ ಟಕ್ಸ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಫ್ರಂಟಲ್ಲಿ 4 ಟಕ್ಸ್ಗಳನ್ನ ಮಾರ್ಕ್ ಮಾಡಿ ಆಯಿತು. ಈಗ 4 ಟಕ್ಸ್ ಬ್ಲೌಸ್ನ ಯಾವ ರೀತಿ ಕಟ್ಟಿಂಗ್ ಮಾಡೋದು ಮತ್ತು ಟಕ್ಸ್ಗಳನ್ನೆಲ್ಲ ಯಾವ ರೀತಿ ಮಾರ್ಕ್ ಮಾಡೋದು ಅಂತ ನೋಡಿದ್ರಲ್ಲ. ಈ ಬ್ಲೌಸ್ನ ಸ್ಟಿಚಿಂಗ್ ಮಾಡೋದು ಹೇಗೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ.